ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ.
ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಆಪ್ತ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹೆಣ ಬೀಳುತ್ತೆ, ಆದ್ರೆ ಅದು ಮಿಸ್ಫೈರ್ ಆಗಿ ಬಿತ್ತ ಅಥವಾ ಬೇರೇನಾಯ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಬ್ಯಾನರ್ ಬಡಿದಾಟ ತೀವ್ರ ಸ್ವರೂಪ ಹೋಯ್ತಲ್ಲ, ಆ ಸಮಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನೋರು ಸಾವನ್ನಪ್ತಾರೆ. 28 ವರ್ಷದ ರಾಜಶೇಖರ್ ಅಲ್ಲಿ ಡೆತ್ ಆಗ್ತಾರೆ. ಈಗ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ಮೃತ ರಾಜಶೇಖರ್ ತಾಯಿ ತುಳಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ.